ಭಗವದ್ಗೀತೆಯಲ್ಲಿ ಅರ್ಜುನನು ಕೇಳಿದಾಗ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ, ಭೂಮಿಯ ಮೇಲೆ ಯಾವ ಪ್ರಾಣಿಯು ಜನ್ಮ ತಾಳುತ್ತದೆಯೋ ಅದರ ಮರಣವು ನಿಶ್ಚಿತವಾಗಿದೆ. ಇದು ಬದಲಾಯಿಸಲಾಗದ ಸತ್ಯವಾಗಿದೆ. ಆದರೆ ಮರಣದ ನಂತರ ಪ್ರತಿಯೊಬ್ಬರಿಗೂ ಮುಕ್ತಿ ದೊರೆಯುತ್ತದೆಯೇ ಎಂಬುದಕ್ಕೆ ನೇರ ಉತ್ತರವೂ ಇಲ್ಲ. ಇವುಗಳಲ್ಲಿ ಕೆಲವು ಆತ್ಮಗಳು ಶತಮಾನಗಳವರೆಗೆ ಭೂಲೋಕದಲ್ಲಿಯೇ ಉಳಿದುಕೊಳ್ಳುತ್ತವೆ. ಇದಕ್ಕೆ ಕಾರಣ ಅವರ ಅಕಾಲ ಮರಣವಾಗುತ್ತದೆ. ನೀವು ಹಲವು ಬಾರಿ ನೋಡಿರಬಹುದು, ದಿನನಿತ್ಯ ಜನರು ರಸ್ತೆ ಅಪಘಾತ ಅಥವಾ ಯಾವುದೇ ವಿಪತ್ತಿಗೆ ಬಲಿಯಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಅಂತಹ ಮರಣವನ್ನು ಧರ್ಮ ಗ್ರಂಥಗಳಲ್ಲಿ ಅಕಾಲ ಮರಣ ಎಂದು ಕರೆಯಲಾಗುತ್ತದೆ. ಮರಣ ಎಂದರೆ ದೇಹವು ನಾಶವಾಗುತ್ತದೆ, ಆದರೆ ಆತ್ಮವು ಸಂಸಾರದಲ್ಲಿಯೇ ಉಳಿದುಕೊಳ್ಳುತ್ತದೆ. ಆದರೆ ಪ್ರಶ್ನೆ ಏಳುತ್ತದೆ, ಆದರೆ ಏಕೆ ಹೀಗಾಗುತ್ತದೆ? ಅಕಾಲ ಮರಣದ ಹಿಂದೆ ಯಾವ ಕಾರಣವಿದೆ ಮತ್ತು ಅದರ ನಂತರ ಆತ್ಮಕ್ಕೆ ಏನಾಗುತ್ತದೆ? ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ನಮ್ಮ ಹಿರಿಯರು ಈ ಗರುಡ ಪುರಾಣದ ಜ್ಞಾನವನ್ನು ತಲೆಮಾರಿನಿಂದ ತಲೆಮಾರಿಗೆ ಹೇಳುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಕಾಲ ಮರಣ ಸಂಭವಿಸಿದಾಗ ಕುಟುಂಬದವರು ತಕ್ಷಣವೇ ಧರ್ಮ ಗ್ರಂಥಗಳ ಪ್ರಕಾರ ಕ್ರಿಯೆಗಳನ್ನು ಮಾಡುತ್ತಾರೆ. ಇದು ನಮ್ಮ ಕನ್ನಡ ಸಂಸ್ಕೃತಿಯ ಮುಖ್ಯ ಭಾಗವಾಗಿದೆ. ಬಹುತೇಕ ಕುಟುಂಬಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತವೆ ಮತ್ತು ಆತ್ಮದ ಶಾಂತಿಗಾಗಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಇಲ್ಲಿ ನಾವು ತಿಳಿಯೋಣ, ಅಕಾಲ ಮರಣ ಏಕೆ ಸಂಭವಿಸುತ್ತದೆ? ಅಕಾಲ ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ? ಮರಣದಿಂದ ತಪ್ಪಿಸಿಕೊಳ್ಳುವ ಮಂತ್ರ ಏನು? ಆತ್ಮಹತ್ಯೆಯನ್ನು ಪಾಪ ಎಂದು ಏಕೆ ಪರಿಗಣಿಸಲಾಗುತ್ತದೆ? ನೀವು ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸ್ನೇಹಿತರೆ, ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ ಮತ್ತು ಅಕಾಲ ಮರಣದ ಬಗ್ಗೆ ನಿಜವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಕಾಲ ಮರಣ ಹೇಗೆ ಸಂಭವಿಸುತ್ತದೆ? ಸಾಧಾರಣ ಮರಣದ ಬಗ್ಗೆ ನಾವೆಲ್ಲರೂ ತಿಳಿದಿದ್ದೇವೆ ಮತ್ತು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಅಕಾಲ ಮರಣದ ವಿಷಯವು ಇಂತಹದ್ದು. ಇದರ ಬಗ್ಗೆ ಹಲವು ಮಾತುಗಳು ಹೇಳಲಾಗುತ್ತವೆ. ಗರುಡ ಪುರಾಣದಲ್ಲಿ ಒಂದು ಅಧ್ಯಾಯದಲ್ಲಿ ಬರೆಯಲಾಗಿದೆ, ಯಾವುದೇ ಪ್ರಾಣಿಯು ಹಸುವಿನಿಂದ ತೊಳಲಾಡಿ ಸಾಯುತ್ತದೆಯೋ ಅಥವಾ ಯಾವುದೇ ಹಿಂಸ್ರಕ ಪ್ರಾಣಿಯಿಂದ ಮರಣ ಹೊಂದುತ್ತದೆಯೋ ಅಥವಾ ವಿಷಪೂರಿತ ಪದಾರ್ಥವನ್ನು ಸೇವಿಸುವುದರಿಂದ ಅಥವಾ ನೀರಿನಲ್ಲಿ ಮುಳುಗುವುದರಿಂದ ಯಾವುದೇ ಮನುಷ್ಯನ ಮರಣ ಸಂಭವಿಸಿದರೆ ಅಂತಹ ಮನುಷ್ಯನನ್ನು ಅಕಾಲ ಮರಣದ ವರ್ಗಕ್ಕೆ ಸೇರಿಸಲಾಗುತ್ತದೆ. ಗರುಡ ಪುರಾಣದಲ್ಲಿ ಇನ್ನಷ್ಟು ವಿವರಗಳು ಇವೆ. ಉದಾಹರಣೆಗೆ, ಹಾವು ಕಡಿದು ಸಾಯುವುದು, ಬೆಂಕಿಯಲ್ಲಿ ಸುಟ್ಟು ಸಾಯುವುದು, ವಿಷದಿಂದ ಸಾಯುವುದು ಅಥವಾ ಇದ್ದಕ್ಕಿದ್ದಂತೆ ರೋಗ ಬಂದು ಸಾಯುವುದು, ಇವೆಲ್ಲವೂ ಅಕಾಲ ಮರಣದಲ್ಲಿ ಬರುತ್ತವೆ. ಇವುಗಳ ಹಿಂದಿನ ಜನ್ಮದ ದುಷ್ಕರ್ಮಗಳೇ ಮುಖ್ಯ ಕಾರಣ ಎಂದು ಧರ್ಮ ಗ್ರಂಥಗಳು ಹೇಳುತ್ತವೆ. ಅಕಾಲ ಮರಣ ಏಕೆ ಸಂಭವಿಸುತ್ತದೆ? ಸ್ನೇಹಿತರೆ, ಅಕಾಲ ಮರಣ ಯಾವುದೇ ಕಾರಣದಿಂದ ಸಂಭವಿಸಬಹುದು. ಬೇಕಾದರೆ ಯಾವುದೇ ರೋಗದಿಂದಾಗಿ ಅಥವಾ ದುರ್ಘಟನೆಯಿಂದಾಗಿ. ಅಂತಹ ಸಂದರ್ಭದಲ್ಲಿ ಮನುಷ್ಯನು ಸಾಮಾನ್ಯವಾಗಿ ಯೋಚಿಸುತ್ತಾನೆ, ಎಷ್ಟು ಒಳ್ಳೆಯದಾಗಿರುತ್ತಿತ್ತು ಇದು ಅವರೊಂದಿಗೆ ಸಂಭವಿಸದೇ ಇರದಿದ್ದರೆ ಎಂದು. ಆದರೆ ಅಕಾಲ ಮರಣದ ಕಾರಣವನ್ನು ಅನೇಕ ಜನ್ಮಗಳಲ್ಲಿ ಮಾಡಿದ ದುಷ್ಕರ್ಮಗಳೆಂದು ಹೇಳಲಾಗಿದೆ. ಗರುಡ ಪುರಾಣದಲ್ಲಿ ಇದೇ ಸಂದರ್ಭದಲ್ಲಿ ಗರುಡ ಶ್ರೀಹರಿಯನ್ನು ಇದೇ ಪ್ರಶ್ನೆಯನ್ನು ಕೇಳಿದರು. ವೇದಗಳಲ್ಲಿ ಮನುಷ್ಯನ ಆಯುಷ್ಯ 16 ವರ್ಷ ನಿಶ್ಚಿತ ಮಾಡಲಾಗಿದೆ ಎಂದು ಹೇಳಿದಾಗ ಅವರ ಅಕಾಲ ಮರಣ ಏಕೆ ಸಂಭವಿಸುತ್ತದೆ ಎಂಬ ಪ್ರಶ್ನೆಗೆ ಶ್ರೀಹರಿಯು ಹೇಳುತ್ತಾರೆ, ಇದು ಸತ್ಯ. ವೇದಗಳಲ್ಲಿ ಮನುಷ್ಯನ ಆಯುಷ್ಯ 16 ವರ್ಷ ನಿಶ್ಚಿತ ಮಾಡಲಾಗಿದೆ ಎಂದು ಹೇಳಿದಾಗ ಅವರ ಅಕಾಲ ಮರಣ ಏಕೆ ಸಂಭವಿಸುತ್ತದೆ ಎಂಬ ಪ್ರಶ್ನೆಗೆ ಶ್ರೀಹರಿಯು ಹೇಳುತ್ತಾರೆ, ಇದು ಸತ್ಯ. ವೇದಗಳಲ್ಲಿ ಮನುಷ್ಯನ ಆಯುಷ್ಯ 16 ವರ್ಷ ನಿರ್ಧರಿಸಲಾಗಿದೆ. ಆದರೆ ಇದರಲ್ಲಿ ದುಷ್ಕರ್ಮವನ್ನು ಸೇರಿಸಲಾಗಿಲ್ಲ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಮರಣ ಆಗುತ್ತದೆ ಅವನ ಬಳಿ ಧರ್ಮ ಕಾರ್ಯಗಳಿಗಾಗಿ ಶಕ್ತಿ ಇಲ್ಲದಿದ್ದಾಗ.
ಅಥವಾ ಅವನ ದೇಹವು ಅವನಿಗೆ ಧರ್ಮ ಕಾರ್ಯಗಳನ್ನು ಮಾಡಲು ಅನುಮತಿ ನೀಡದಿದ್ದಾಗ. ಇದಲ್ಲದೆ ಯಾವುದೇ ಮನುಷ್ಯನು ತನ್ನ ಇಚ್ಛೆಯಿಂದ ಧರ್ಮ ಕಾರ್ಯಗಳನ್ನು ತ್ಯಜಿಸಿದಾಗ ಭೂಮಿಯ ಮೇಲೆ ಅವನ ಜೀವನದ ಅವಧಿಯು ಕಡಿಮೆಯಾಗುತ್ತದೆ. ನೋಡಿದರೆ ಪ್ರತಿಯೊಬ್ಬ ಮನುಷ್ಯನ ಕರ್ಮವೇ ಅವನ ಧರ್ಮವಾಗಿದೆ. ಮನುಷ್ಯನ ಮರಣ ಯಾವಾಗ ಸಂಭವಿಸುತ್ತದೆ? ಅವನ ಬಳಿ ತನ್ನ ಈ ಕರ್ಮಗಳನ್ನು ನಿರ್ವಹಿಸಲು ಶಕ್ತಿ ಮತ್ತು ಇಚ್ಛೆ ಇಲ್ಲದಿದ್ದಾಗ. ಮನುಷ್ಯನ ಆಯಸ್ಸು ಬಹಳ 100 ವರ್ಷಗಳಾಗಿದ್ದರೂ ಅವನು ತನ್ನ ಕರ್ಮಗಳ ಮೂಲಕ ತನ್ನ ಆಯುಷ್ಯವನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ. ವೇದಗಳ ಜ್ಞಾನ ಇಲ್ಲದಿರುವುದರಿಂದ ಮನುಷ್ಯನು ತಾನು ಯಾವಾಗ ಕೆಟ್ಟ ಕರ್ಮ ಮಾಡುತ್ತಿದ್ದಾನೆ ಎಂದು ತಿಳಿದಿರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಧರ್ಮ ಮತ್ತು ಧರ್ಮದ ಬಗ್ಗೆ ಅವಶ್ಯವಾಗಿ ತಿಳಿದಿರಬೇಕು. ಕನ್ನಡ ಸಾಹಿತ್ಯದಲ್ಲೂ ಕೂಡ ಈ ವಿಷಯವನ್ನು ಚರ್ಚಿಸಲಾಗಿದೆ. ಬಸವಣ್ಣನವರ ವಚನಗಳಲ್ಲಿ ಕರ್ಮದ ಪ್ರಭಾವದ ಬಗ್ಗೆ ಹೇಳಲಾಗಿದೆ. ಒಳ್ಳೆಯ ಕರ್ಮ ಮಾಡಿದವರಿಗೆ ದೀರ್ಘಾಯುಷ್ಯ ದೊರೆಯುತ್ತದೆ ಎಂಬುವುದು ನಮ್ಮ ನಂಬಿಕೆ. ಕರ್ನಾಟಕದ ಗ್ರಾಮಗಳಲ್ಲಿ ಜನರು ಇಂದಿಗೂ ಈ ನಂಬಿಕೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾರೆ ಮತ್ತು ದುಷ್ಕರ್ಮಗಳಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಆತ್ಮವು ಶಾಶ್ವತವೆಂದು ಹೇಳಲಾಗಿದೆ. ದೇಹ ಬದಲಾಗುತ್ತದೆ, ಆದರೆ ಆತ್ಮ ಉಳಿದುಕೊಳ್ಳುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಒಳ್ಳೆಯ ಕರ್ಮಗಳನ್ನು ಮಾಡುವ ಮೂಲಕ ತಮ್ಮ ಆಯುಷ್ಯವನ್ನು ರಕ್ಷಿಸಿಕೊಳ್ಳಬೇಕು. ಅಕಾಲ ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ? ಗರುಡ ಪುರಾಣದಲ್ಲಿ ಶ್ರೀಹರಿ ವಿಷ್ಣು ಇದನ್ನು ಹೇಳುತ್ತಾರೆ. ಮನುಷ್ಯನ ಜೀವನದೊಂದಿಗೆ ಚಕ್ರ ನಿಶ್ಚಿತವಾಗಿದೆ. ಅಕಾಲ ಮರಣವನ್ನು ಪಡೆಯುವ ಮನುಷ್ಯನು ಈ ಚಕ್ರವನ್ನು ಪೂರ್ಣಗೊಳಿಸಲು ಸಾಧ್ಯ ಆಗುವುದಿಲ್ಲ. ಅವನು ಮರಣದ ನಂತರವೂ ಹಲವು ಬಗೆಯ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ವಾಸ್ತವವಾಗಿ ಅಚಾನಕವಾಗಿ ಮರಣ ಸಂಭವಿಸುವುದರಿಂದ ಮನುಷ್ಯನ ಇಚ್ಛೆ, ಕಾಮನೆ ಮತ್ತು ತೃಷ್ಣೆ ಉಳಿದುಕೊಳ್ಳುತ್ತದೆ. ಇದು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ದೇಹವು ನಾಶವಾಗುತ್ತದೆ, ಆದರೆ ಆತ್ಮದ ಮೋಹ ಬಿಡುವುದಿಲ್ಲ. ಈ ಸ್ಥಿತಿಯಲ್ಲಿ ಅಕಾಲ ಮರಣದ ಆತ್ಮಗಳು ತಮ್ಮ ಪರಿಜನರ ಅಥವಾ ಜೀವಂತ ಜನರಿಗೆ ಕಷ್ಟಗಳನ್ನು ಉಂಟು ಮಾಡುತ್ತವೆ ಮತ್ತು ತಮ್ಮ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತವೆ. ಈ ಆತ್ಮಗಳು ಪ್ರೇತ ಸ್ಥಿತಿಯಲ್ಲಿ ಹಲವು ವರ್ಷಗಳವರೆಗೆ ಇಲ್ಲಿಯೇ ಭ್ರಮಿಸುತ್ತವೆ. ನಮ್ಮ ಕುಟುಂಬದಲ್ಲಿ ಯಾರಾದರೂ ಹೀಗಿದ್ದರೆ ಏನು ಮಾಡಬೇಕು? ಈ ಆತ್ಮಕ್ಕೆ ಮುಕ್ತಿ ಹೇಗೆ ದೊರೆಯುತ್ತದೆ? ನಾವು ವಿಡಿಯೋದ ಅಂತ್ಯದಲ್ಲಿ ತಿಳಿದುಕೊಳ್ಳೋಣ. ಗರುಡ ಪುರಾಣದಲ್ಲಿ ಹೇಳಲಾಗಿದೆ, ಮನುಷ್ಯನು 13 ಅಥವಾ 45 ದಿನಗಳಲ್ಲಿ ಎರಡನೇ ದೇಹವನ್ನು ಪಡೆದುಕೊಳ್ಳುತ್ತಾನೆ. ಆ ಆತ್ಮವು ಪ್ರೇತ ಸ್ಥಿತಿಯಿಂದ ಮುಕ್ತವಾಗಿ ತನ್ನ ಕರ್ಮ ಹಾಗೂ ಮುಂದಿನ ಜನ್ಮಕ್ಕಾಗಿ ಯಮಲೋಕಕ್ಕೆ ತಲುಪುತ್ತದೆ. ಆದರೆ ಅಕಾಲ ಮರಣದಲ್ಲಿ ವ್ಯಕ್ತಿಯು ಭೂತ, ಪ್ರೇತ, ಪಿಶಾಚಿ, ಕೂಷ್ಮಾಂಡ, ಬ್ರಹ್ಮ ರಾಕ್ಷಸ, ಬೇತಾಳ ಮತ್ತು ಛತ್ರಪಾಲ ಸ್ಥಿತಿಯಲ್ಲಿ ಭ್ರಮಿಸುತ್ತಾ ಇರುತ್ತಾನೆ. ಅವನ ಆತ್ಮಕ್ಕೆ ಸುಲಭವಾಗಿ ಶಾಂತಿ ದೊರೆಯುವುದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅಂತಹ ಆತ್ಮಗಳ ಶಾಂತಿಗಾಗಿ ವಿಶೇಷವಾಗಿ ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಉದಾಹರಣೆಗೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಅಥವಾ ಮುರುಡೇಶ್ವರದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಕೆಲವು ಕುಟುಂಬಗಳು ಕಾವೇರಿ ನದಿಯ ತೀರದಲ್ಲಿ ಅಥವಾ ಧರ್ಮಸ್ಥಳದಲ್ಲಿ ತರ್ಪಣೆ ಮಾಡುತ್ತಾರೆ. ಇದು ನಮ್ಮ ಸಂಪ್ರದಾಯದ ಪ್ರಕಾರ ಆತ್ಮಕ್ಕೆ ಶಾಂತಿ ತರುತ್ತದೆ ಎಂಬ ನಂಬಿಕೆ ಇದೆ. ಪ್ರೇತ ಸ್ಥಿತಿಯಲ್ಲಿ ಆತ್ಮವು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತದೆ. ಪಿಂಡದಾನ ಮಾಡುವುದರಿಂದ ಅದು ತೃಪ್ತಿಗೊಳ್ಳುತ್ತದೆ ಮತ್ತು ಕ್ರಮೇಣ ಮುಕ್ತಿಯತ್ತ ಸಾಗುತ್ತದೆ. ಆತ್ಮಹತ್ಯೆ ಪಾಪ ಏಕೆ ಎಂದು ಹೇಳುವುದಾದರೆ, ಅಕಾಲ ಮರಣದಲ್ಲಿ ಆತ್ಮಹತ್ಯೆಯನ್ನು ಅತ್ಯಂತ ಕೆಳಮಟ್ಟದಲ್ಲಿ ಇರಿಸಲಾಗಿದೆ. ಆತ್ಮಹತ್ಯೆ ಮಾಡುವುದನ್ನು ಪಾಪವೆಂದು ಪರಿಗಣಿಸಲಾಗಿದೆ. ನಿರಾಧಾರ ಮತ್ತು ಅಪಮಾನ ಎಂದು ಹೇಳಲಾಗಿದೆ. ಅವರು ಹೇಳುತ್ತಾರೆ, ಆತ್ಮಹತ್ಯೆ ಮಾಡುವ ಮನುಷ್ಯನ ಆತ್ಮವು ಭೂಲೋಕದ ಮೇಲೆ ತನ್ನ ಪ್ರಕೃತಿಯಿಂದ ನಿರ್ಧರಿತವಾದ ಜೀವನ ಚಕ್ರವನ್ನು ಪೂರ್ಣಗೊಳಿಸುವವರೆಗೆ ಭ್ರಮಿಸುತ್ತಲೇ ಇರುತ್ತದೆ.
ಅಂತಹ ಆತ್ಮಕ್ಕೆ ನರಕ ಲೋಕದಲ್ಲಿ ಸ್ಥಾನ ದೊರೆಯುವುದಿಲ್ಲ ಮತ್ತು ಸ್ವರ್ಗ ಲೋಕದಲ್ಲಿಯೂ ಇಲ್ಲ. ಅಂತಹ ಆತ್ಮವು ಮರಣದ ನಂತರವೂ ಅತ್ಯಂತ ಕಷ್ಟದಾಯಕ ಸ್ಥಿತಿಯನ್ನು ಅನುಭವಿಸಬೇಕಾಗುತ್ತದೆ. ಈ ಆತ್ಮಗಳು ತಮ್ಮ ಎಲ್ಲಾ ಇಚ್ಛೆಗಳ ಪೂರ್ಣತೆಗಾಗಿ ಅಂಧಕಾರದಲ್ಲಿ ತಮ್ಮ ಜೀವನ ಚಕ್ರ ಪೂರ್ಣಗೊಳ್ಳುವವರೆಗೆ ಭ್ರಮಿಸುತ್ತಲೇ ಇರುತ್ತವೆ. ಏಕೆಂದರೆ ಮನುಷ್ಯನು ಆತ್ಮಹತ್ಯೆ ಮಾಡಿದರೆ ಅವನ ಕರ್ಮ ಮತ್ತು ಅವನ ದೇಹದ ಋಣ ಪೂರ್ಣಗೊಳ್ಳುವುದಿಲ್ಲ. ಆದ್ದರಿಂದ ಆತ್ಮಹತ್ಯೆ ಮಾಡಬಾರದು. ಆತ್ಮಹತ್ಯೆ ಮಾಡುವ ಆತ್ಮಗಳ ಕಷ್ಟವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಆದರೆ ಗರುಡ ಪುರಾಣದಲ್ಲಿ ಅಕಾಲ ಮರಣವನ್ನು ಪಡೆದ ಮನುಷ್ಯನ ಆತ್ಮದ ಶಾಂತಿಗೆ ಹಲವು ಮಾರ್ಗಗಳನ್ನು ಹೇಳಲಾಗಿದೆ. ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸಬೇಕು ಮತ್ತು ಒಳ್ಳೆಯವರ ಸಹಾಯ ಪಡೆಯಬೇಕು. ಇದು ನಮ್ಮ ಧರ್ಮದ ಒಂದು ಮುಖ್ಯ ಸಂದೇಶವಾಗಿದೆ. ಅಕಾಲ ಮರಣದಿಂದ ತಪ್ಪಿಸಿಕೊಳ್ಳಲು ಮಂತ್ರ. ಭಗವಾನ್ ವಿಷ್ಣು ಹೇಳುತ್ತಾರೆ, ಅಕಾಲ ಮರಣವನ್ನು ಪಡೆದ ಮನುಷ್ಯನ ಪರಿಜನರು ನದಿ ಅಥವಾ ತಾಳಾಬ್ನಲ್ಲಿ ತರ್ಪಣ ಮಾಡಬೇಕು. ಅದೇ ರೀತಿ ಮೃತ ಆತ್ಮದ ಇಚ್ಛೆಯ ಪೂರ್ಣತೆಗಾಗಿ ಪಿಂಡದಾನ ಮತ್ತು ದಾನ ಪುಣ್ಯದಂತಹ ಸತ್ಕರ್ಮಗಳನ್ನು ಮಾಡಬೇಕು. ಇದರಿಂದ ಅವರ ಆತ್ಮಕ್ಕೆ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ಈ ಸತ್ಕರ್ಮಗಳನ್ನು ಕನಿಷ್ಠ 3 ರಿಂದ 4 ವರ್ಷಗಳವರೆಗೆ ಮಾಡಬೇಕು. ಆಗ ಮಾತ್ರ ಅಕಾಲ ಮರಣದ ಆತ್ಮಕ್ಕೆ ಮುಕ್ತಿ ದೊರೆಯುತ್ತದೆ ಮತ್ತು ಅವರ ಹೊಸ ಜೀವನದ ಆರಂಭವಾಗುತ್ತದೆ. ಕರ್ನಾಟಕದಲ್ಲಿ ಈ ಸತ್ಕರ್ಮಗಳನ್ನು ಮಾಡುವಾಗ ಗರುಡ ಪುರಾಣದ ಪಾರಾಯಣ ಮಾಡುವುದು ಅಥವಾ ವಿಷ್ಣು ಸಹಸ್ರನಾಮ ಜಪ ಮಾಡುವುದು ಹೆಚ್ಚು ಪ್ರಯೋಜನಕಾರಿ ಎಂದು ನಂಬಲಾಗಿದೆ. ಇದರಿಂದ ಆತ್ಮಕ್ಕೆ ಶೀಘ್ರ ಮುಕ್ತಿ ದೊರೆಯುತ್ತದೆ ಎಂಬುವುದು ನಮ್ಮ ಅನುಭವ. ಅದಲ್ಲದೆ ದೈನಂದಿನ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುವುದು, ದಾನ ಮಾಡುವುದು ಮತ್ತು ಭಗವಂತನನ್ನು ಪ್ರಾರ್ಥಿಸುವುದು ಅಕಾಲ ಮರಣದಿಂದ ರಕ್ಷಣೆ ನೀಡುತ್ತದೆ. ಸರಳವಾಗಿ ಹೇಳುವುದಾದರೆ ಪ್ರತಿದಿನ ಬೆಳಗ್ಗೆ ಎದ್ದು ಗರುಡ ಪುರಾಣದ ಒಂದು ಅಧ್ಯಾಯ ಓದುವುದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು 108 ಬಾರಿ ಜಪಿಸುವುದು ಆತ್ಮಕ್ಕೆ ಶಾಂತಿ ತರುತ್ತದೆ. ಸ್ನೇಹಿತರೆ, ಅಕಾಲ ಮರಣದಿಂದ ತಪ್ಪಿಸಿಕೊಳ್ಳಲು ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಮತ್ತು ದಾನ, ಪುಣ್ಯ, ಭಗವಂತನ ಪ್ರಾರ್ಥನೆ ಮಾಡಬೇಕು. ಏಕೆಂದರೆ ಪ್ರಾರ್ಥನೆಯಲ್ಲಿ ಭಾಗ್ಯವನ್ನು ಬದಲಾಯಿಸುವ ಶಕ್ತಿ ಇದೆ. ಆದ್ದರಿಂದ ನೀವು ಪುಣ್ಯ ಮಾಡಿ ಮತ್ತು ಇತರರಿಗೂ ಇದರ ಬಗ್ಗೆ ಹೇಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.